ಆಟೋ ರಿಕ್ಷಾ ಚಾಲಕರ ಮತ್ತು ಮಾಲೀಕರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ 26ರಂದು ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲು ಸಂಯುಕ್ತ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ನಿರ್ಧರಿಸಿದೆ. ಭಾನುವಾರ ಮೈಸೂರಿನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಸಂಯುಕ್ತ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಸಂಘದ ಅಧ್ಯಕ್ಷ MV ಶ್ರೀನಿವಾಸ ಮಿತ್ರ ಮಾತನಾಡಿ, ಫೆಬ್ರವರಿ 26ರಂದು ಬೆಳಗ್ಗೆ 10 ಗಂಟೆಗೆ ಮೈಸೂರಿನ ಕೋಟೆ ಆಂಜನೇಯಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ 200ಕ್ಕೂ ಹೆಚ್ಚು ಆಟೋ ಚಾಲಕರು ಮತ್ತು ಮಾಲೀಕರು ಬೆಂಗಳೂರಿಗೆ ಪಾದಯಾತ್ರೆ ಮೂಲಕ ತೆರಳಿ ಮುಖ್ಯಮಂತ್ರಿಗಳಿಗೆ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸುತ್ತೇವೆ ಎಂದು ಹೇಳಿದರು. ಸಂಯುಕ್ತ ಕರ್ನಾಟಕ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಏನು ಆಟೋ ಚಾಲಕರು ಮತ್ತು ಮಾಲೀಕರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ದಿನಾಂಕ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪ್ಯಾಲೇಸ್ ಗ್ರೌಂಡ್ ಇಲ್ಲಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡು 2ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡವ್ರೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದು ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನು ಪಡೆದು ಮುಂದಿನ ಕಾರ್ಯಚಟುವಟಿಕೆಗಳನ್ನು ಯಾವ ರೀತಿ ಹಮ್ಮಿಕೋಬೇಕು ಅಂತ ತೀರ್ಮಾನವನ್ನು ಕೈಗೊಳ್ಳೋಕ್ಕೋಸ್ಕರ ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂಘಟನೆಯ ಅಧ್ಯಕ್ಷರಾದ ಶ್ರೀನಿವಾಸ ಮಿತ್ರ ಅವರು, ಕಿರಣ್ ಸರ್ ಅವರು ಎಲ್ಲರೂ ಸೇರಿ ಇವರು ಈ ಹೋರಾಟ ಅವರ ಸ್ವಾರ್ಥ ಬದುಕಿಗೋಸ್ಕರ ಏನು ಮಾಡ್ತಾ ಇರೋವಂಥ ಹೋರಾಟ ಅಲ್ಲ. ಇದು ಏನು ನಿರಂತರವಾಗಿ 20-30 ವರ್ಷಗಳಿಂದ ಆಟೋ ಚಾಲಕರ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂಥ ಸಂಘಟನೆ ಇದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೆಲವು ನೀತಿ ನಿಯಮಗಳನ್ನು ಬದಲಾವಣೆ ಮಾಡಿ ಹೆಚ್ಚಿನ ಹೊರೆಯಾಗುವಂಥ ನಿಯಮಗಳನ್ನು ಆದೇಶಗಳನ್ನು ಮಾಡಿರೋದ್ರಿಂದ ಅವುಗಳನ್ನು ಕಡಿತ ಮಾಡಿ ಆ ಆಟೋ ಚಾಲಕರಿಗೆ ನೆಮ್ಮದಿಯಿಂದ ಬದುಕುವಂಥ ಜೀವನ ನಿರ್ವಹಣೆ ಮಾಡೋಕ್ಕೆ ಅವಕಾಶ ಕಲ್ಪಿಸಿಕೊಡಿ ಅಂತ ಹೋರಾಟವನ್ನು ಹಮ್ಮಿಕೊಂಡಿರೋದು. ಇವರು ಇದೇ ರೀತಿ ಪದೇ ಪದೇ FC ಟ್ಯಾಕ್ಸು ಇಂಥ ಸುಂಕಗಳನ್ನು ಹೆಚ್ಚು ದುಬಾರಿ ಮಾಡಿದ್ರೆ ಅವರ ಜೀವನ ನಿರ್ವಹಣೆ ಮಾಡೋದು ಭಾಳ ಕಷ್ಟ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಹೆಚ್ಚಳ, ಇನ್ನೊಂದು ಕಡೆ ಜೀವನ ನಿರ್ಣಯ ದಿನಬಳಕೆ ವಸ್ತುಗಳ ಹೆಚ್ಚಳ, ಜೊತೆಗೆ FC ಇವೆಲ್ಲ ಹೆಚ್ಚಳ ಆದಾಗ ಅವರು ಆಟೋ ವೃತ್ತಿನೇ ಬಿಟ್ಬಿಡೋವಂಥ ಪರಿಸ್ಥಿತಿ ಬರ್ಬೋದು. ಆದ್ದರಿಂದ ಇದಕ್ಕೆ ಅವಕಾಶ ಕೊಡಬಾರ್ದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇವರ ಮನವಿಯನ್ನು ಪರಿಗಣಿಸಿ ಆದಷ್ಟು ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಇವರ ಬದುಕು ಹಸನಾಗೋಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಈ ಮೂಲಕ ಒತ್ತಾಯಪಡಿಸ್ತೀವಿ. ಸಮಾಜದ ಮುಂದೆ ನಾವು ವಿಷಯ ತರ್ತಾ ಇರೋದೇನು ಅಂತ ಅಂದರೆ, ನಮ್ಮ ಸಂಘ ಸ್ಥಾಪನೆಯಾಗಿ ಸುಮಾರು 30 ವರ್ಷ ಆಯಿತು. ಕಾರಣ 94ರಲ್ಲಿ ಓಪನ್ ಮಾಡೋದಂಥ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಮಾಲೀಕರ ಸಂಸ್ಥೆ ಅಂತ ಇತ್ತು. 2000ನೇ ಇಸ್ವಿನಲ್ಲಿ ಏನಾಗ್ತದೆ, ಇದು ಸಂಘ ಮಾಡೋದು ಸಂಯುಕ್ತ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಮಾಲೀಕರ ಸಂಘ ಅಂತ. ಉದ್ದೇಶ ಏನಂದರೆ, ನಮ್ಮ ಆಟೋ ಚಾಲಕರಿಗೆ ಒಂದು ಉತ್ತಮವಾದ ಭವಿಷ್ಯ ರೂಪಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೆ SS ಶಾಸ್ತ್ರಿಯವರು ಅಂದರೆ ಸುರೇಂದ್ರನಾಥ್ ಅಂತ ಶಾಸ್ತ್ರಿಯವರು 83-84ರಲ್ಲಿ ಮೈಸೂರು ನಗರದಲ್ಲಿ ಸಂಘಟನೆನ ಚುನಾವಣೆ ಮುಖಾಂತರ ಆಯ್ಕೆ ಮಾಡಿದ್ರು. ಅಂಥವ್ರು ಸೋಲಿಸ್ಬಿಟ್ರು. ಅವ್ರ ಶಿಷ್ಯ ನನ್ನ ಮೊದಲನೇದಾಗಿ. ಎರಡನೇದಾಗಿ ಸುರೇಂದ್ರನಾಥ್ ಅಂತ ಅಂದ್ಬಿಟ್ಟು ಲಾಯರ್ ಇದ್ದರು, ಅವರು ಆಟೋ ಡ್ರೈವರೇ. ಅವರು ಕೂಡ ನಮ್ಮನ್ನು ಸಂಘಟನೆಗೆ ತಂದಂಥ ಸಂದರ್ಭ. ನೆಕ್ಸ್ಟ್ ಅಲ್ಲಿಂದ ಬಂದಾಗ ನಾರಾಯಣ್ ಶರ್ಮಾ ಅಂತ ಎಲ್ಲ ಒಳ್ಳೆ ಹೋರಾಟಗಾರರುಗಳು ಈ ಸಂಘಟನೆ ಮಾಡ್ಕೊಂಡ್ಬಂದು ಲಾಸ್ಟ್ಗೆ ನನ್ನ ಕೈಗೆ ಬಿಟ್ಟವರು ಹೋದ್ಮೇಲೆ ನಾನು ಜವಾಬ್ದಾರಿ ಹೊತ್ತಾದ್ಮೇಲೆ ನಾವು ಇದನ್ನು ಒಳ್ಳೆ ಉದ್ದೇಶ ಮಾಡಿಕೊಂಡೋಗಿದ್ದೀವಿ. ಇವತ್ತು ನಮ್ಮದು ಚಾಲಕರಿಗೆ ಏನು ತೊಂದರೆ ಆಗ್ತಾಯಿದೆ ಹಳೆ ಚಾಲಕರಿಗೆ ಅಂತ ಅಂದರೆ, ಗಾಡಿಗಳು ಆಟೋ ರಿಕ್ಷಾಗಳಿಗೆ 15,000 ರೂಪಾಯಿ ಫೀಸ್ ಕಟ್ಟಬೇಕು. ಮೊದಲು 800 ರೂಪಾಯಿ ಕಟ್ಟಬೇಕಾಗಿತ್ತು ವರ್ಷ FC ಫೀಸು. ಇವತ್ತು 9,000 ರೂಪಾಯಿ ಮಾಡೋರೆ. ಅದು ತುಂಬ ನೋವಾಗೋಂಥ ವಿಷಯ. ಮತ್ತು ಮೈಸೂರಿನಲ್ಲಿ 3-4 ತಿಂಗಳಿಂದ FC ಫೀಸ್ ಬರ್ತಾನೇ ಇಲ್ಲ. ಇದಕ್ಕೆ ಯಾರೂ ಕೂಡ, ಇದು ಮಾಧ್ಯಮದವರು ಕೂಡ ಜವಾಬ್ದಾರಿ ಇದೆ, ಇವರು ಕೂಡ ಅವ್ರಿಗೆ ಜವಾಬ್ದಾರಿ
ತಗೊಂಡು ಅವ್ರ ಪ್ರಶ್ನೆ ಮಾಡ್ತಾಯಿಲ್ಲ. ಆ ಒಂದು ಉದ್ದೇಶ ಮಡಿಕೊಂಡೆ ಕೆಲವು ನಮ್ಮ ಬೇಡಿಕೆಗಳೇನಿದೆ ಇವನ್ನೆಲ್ಲ ತಗೊಂಡು ನಾವು ರಾಜ್ಯ ಸರ್ಕಾರದ ಮುಂದೆ ಹೋಗ್ತಾ ಇದ್ದೀವಿ. ಕಾರಣ ಏನಂದರೆ 24ನೇ ವರ್ಷ 6ನೇ ತಿಂಗಳು 30ನೇ ತಾರೀಕು ಮೊದಲಾಗಿ CM ಅವರಿಗೆ ಲೆಟ್ರ್ ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಕಳೆದ ವರ್ಷ 21/2/2025 ಒಂದು ಪೂರ್ವಭಾವಿ ಸಭೆ ವಿಧಾನಸೌಧದಲ್ಲಿ ನಮಗೆಲ್ಲ ಕರೆದು 72 ಸಂಘಟನೆಗಳಿಗೆ ಕರೆದು ನಿಮಗೆ ಈ ಸರಿ ಅಜೆಂಡಾ ಒಳಗೆ ಏನಾದ್ರು ಸೇರಿಸ್ತೀವಿ ಅಂತ ಹೇಳಿದ್ರು. ಆ ಸರಿ ಸೇರ್ಸೋಕ್ಕಾಗಿಲ್ಲ. ಇವತ್ತು 22ನೇ ತಾರೀಕು ಒಂದು ವರ್ಷ ತುಂಬಿ ಒಂದು ದಿನ ಆಗಿದೆ. ಅದರಿಂದ ನಾವು ಸೋಮವಾರ ಅವ್ರನ್ನ ಕಂಡು ಮತ್ತೊಮ್ಮೆ ಅವರಿಗೆ ಮನವಿ ಮಾಡಿ ಅವರಿಗೆ ನಮ್ಮ ಕಷ್ಟ ಸುಖಗಳನ್ನ ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ತಾವೆಲ್ಲ ನಮ್ಗೆ ಬೆಂಬಲ ಕೊಡಬೇಕು ಅಂತ ಕೇಳ್ತೀವಿ. ಈಗ ಈ ಓಲಾ ಊಬರು ರ್ಯಾಪಿಡೋದಿಂದ ಭಾಳಷ್ಟು ತೊಂದರೆಗಳಾಗ್ತಿದೆ ಅಂತ ಅಂದ್ಬಿಟ್ಟು ನಿಮ್ಮ ಆಟೋ ಚಾಲಕರೇ ಅಥವಾ ಆಟೋ ಮಾಲೀಕರೇ ಭಾಳಷ್ಟು ಬಾರಿ ಸರ್ಕಾರಕ್ಕೆ ನೀವು ಮನವಿಗಳನ್ನ ಸಲ್ಲಿಸ್ತಾ ಬಂದ್ರಿ. ಏನಾಗಿದೆ ಸರ್ ಈಗ ತಮ್ಮ ಬದುಕು? ಸರಿ, ಈ ಖಾಸಗಿ ಸಂಸ್ಥೆಗಳು ಬಂದ ನಂತರ ಏನಾಗಿದೆ, ಈ ನಮ್ಮ ರ್ಯಾಪಿಡೋ 2 ವೀಲರ್ನವ್ರು ಏನಿದೆ ಸಾಕಷ್ಟು ಒಂದೇ ದಿನ 16 ಕೇಸ್ ಬುಕ್ ಆಗಿರುವಂಥ ಮೈಸೂರಿನಲ್ಲಿ ಒಂದು ಇತಿಹಾಸ ರಚನೆ ಮಾಡಿದೆ ನಮ್ಮ ಸಂಘದ ವತಿಯಿಂದ. ಸತ್ಯನಾರಾಯಣ್ ಸಿಂಗ್ ಅಂತ ಇದ್ದಾರೆ, ಅವರು ನಮ್ಮ ಶ್ರೀನಿವಾಸ್ ಮಿತ್ರ ಅವರು ಇವರೆಲ್ಲ. ಇಷ್ಟಾದ್ರೂ ಆ ಸಂಸ್ಥೆ ಯಾರು ಮುಖ್ಯಸ್ಥರು ಏನು ಅದ್ರ ಮೇಲೆ ಏನು ಮಾಡಬೇಕು ತನಿಖೆ ಅನ್ನೋ ಒಂದು ವೈಟ್ ಬೋರ್ಡ್ ಗಾಡೀಲಿ ಅವರು ನಾವು ಎಲ್ಲೋ ಬೋರ್ಡ್ ಅಂತ ಏನು ಪರ್ಮಿಟಲ್ಲಿ ಒಂದು 2 ವೀಲರ್ನಲ್ಲಿ ಅತಿ ಕಡಿಮೆ ದುಡ್ಡಿನಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಆಟೋ ಚಾಲಕರ ಕುಟುಂಬಗಳಿಗೆ ತುಂಬ ವಂಚನೆ ಆಗ್ತಾ ಇದೆ. ಯಾಕಂದರೆ ಕರ್ತವ್ಯ ನಿರತ ಪ್ರಗತಿ ಪರವಾಗಿ ನಾವು ಏನಿದೆ ಆಟೋ ಚಾಲಕರು ವಾಸ್ತವವಾಗಿ ಅವ್ರ ಕುಟುಂಬಗಳು ನಿರತರಾಗಿರೋದೇ ಅವರ ಆಟೋ ಚಾಲಕರ ವೃತ್ತಿಯಿಂದ. ಅವ್ರಿಗೆ ಭಾಳ ಅನ್ಯಾಯ ಆಗಿದೆ ಸರ್ ಈ ಖಾಸಗಿ ಸಂಸ್ಥೆ. ಸೊ ಈಗ ಸರ್ಕಾರಕ್ಕೆ ಯಾವ ಥರ ಅದನ್ನು ನಿಲ್ಲಿಸಿ ಅಂತ ಮನವಿ ಏನಾದ್ರು ಕೊಡ್ತಿರೋ ತಾವು? ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ, ಆದರೆ ಸರ್ಕಾರ ಪರಿಗಣಿಸಬೇಕು. ಇದು ನಮ್ಮ ವಾಹನ ಕಾಯ್ದೆ, ಸಾರಿಗೆ ಕಾಯ್ದೆಗೆ ಉಲ್ಲಂಘನೆ ಆಗ್ತಿದೆಯಾ ಇಲ್ವಾ, ಇದರಿಂದ ಆಗು ಹೋಗುಗಳು ಏನೇನು. ಈಗ ನೋಡಿ, ಸಾಕಷ್ಟು ಸರಿ ಸ್ವಿಗ್ಗಿ ಝೊಮ್ಯಾಟೊ ಹೆಂಗೆ ನಮ್ಮ ವೆಹಿಕಲ್ಗಳಿಗೆ ಅಡ್ಡ ಬರ್ತಾರೆ. ನಮ್ಮ ಆಟೋ ರಿಕ್ಷಾದವ್ರದ್ದು ಸಾಕಷ್ಟು ಆಕ್ಸಿಡೆಂಟ್ ಸ್ವಿಗ್ಗಿ ಝೊಮ್ಯಾಟೊಯಿಂದನೂ ಆಗ್ತಾ ಇದೆ. ಟು ಬಿ ಹಾನೆಸ್ಟ್, ಸ್ವಿಗ್ಗಿ ಝೊಮ್ಯಾಟೊ ಇಸ್ ನಾಟ್ ಆ್ಯಂಬುಲೆನ್ಸ್. ಆ್ಯಂಬುಲೆನ್ಸ್ಗೆ ಸೇವೆ ಮಾಡಲಿಕ್ಕೆ ನನ್ನ ಆಟೋ ಚಾಲಕರು, ನನ್ನ ಸಹೋದರರು, ನನ್ನ ಸಹೋದರಿಯರು ಪ್ರತಿಯೊಬ್ಬರು ಸೈಟ್ ಕೊಟ್ಟಿದ್ದಾರೆ. ಬಟ್ ಈ ಸ್ವಿಗ್ಗಿ ಝೊಮ್ಯಾಟೊ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಈಗ ಇತ್ತೀಚೆಗೆ ಒಂದು ಹೈಕೋರ್ಟ್ ಒಂದು ಆದೇಶ ಮಾಡಿದೆ. ಈ ಏನು ರ್ಯಾಪಿಡೋ ಇದೆ ಬೈಕಲ್ಲಿ ಓಡಿಸ್ತಾ ಇದ್ದಾರೆ ಅವ್ರನ್ನ ನೀವು ಸರ್ಕಾರ ಪರಿಗಣಿಸಿ ಅದನ್ನು ಲೆಕ್ಕಕ್ಕೆ ತಗೊಳ್ಳಿ ಅನ್ನೋ ಮಟ್ಟದಲ್ಲಿ ಒಂದು ಆದೇಶ ಆಗಿದೆ. ಮಾಡಲಿ ಸರ್ ಇವಾಗ ನಮ್ಮದು ಆಟೋ ರಿಕ್ಷಾ ಏನಿದೆ, ಎಲ್ಲೋ ಬೋರ್ಡ್ ಹೆಂಗಿದೆ ಅವ್ರದ್ದು ಎಲ್ಲೋ ಬೋರ್ಡ್ ಮಾಡ್ಕೊಂಡು ಮಾಡಲಿ. ಅವರು ಪರ್ಮಿಟ್ ಕಟ್ಟಲಿ, ಆ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಆವಾಗ ಅವರು ಉಳ್ಕೋಬೇಕೋ ಬಿಟ್ಟೋಗ್ಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ವೈಟ್ ಬೋರ್ಡ್ ಹಾಕ್ಕೊಂಡ್ಬಿಟ್ಟು ಒಂದು ಹೆಲ್ಮೆಟ್ ಇಟ್ಕೊಂಡು, ಒಂದು ಸ್ಪೇರ್ ಹೆಲ್ಮೆಟ್ ಇಟ್ಕೊಂಡು ಪಾರ್ಟ್ ಟೈಮು ಫ್ರೀ ಟೈಮು ಅಂದ್ಕೊಂಡು ನಮ್ಮ ಆಟೋ ಚಾಲಕರದ್ದು ಕುಟುಂಬಗಳು ವಂಚನೆ ಆಗ್ತಾ ಇದೆ ಸರ್. ಈಗ ಭಾಳಷ್ಟು ದಿನಗಳಿಂದ, ವರ್ಷಗಳಿಂದ ಆಟೋ ಚಾಲಕರು ಬರೀ ಸಮಸ್ಯೆಯಲ್ಲೇ ನಲುಗ್ತಾ ಇದ್ದಾರೆ. ಏನು ಅದಕ್ಕೆ ಪರಿಹಾರ ಸಿಗಲ್ವಾ ಸರ್? ಸಾಕಷ್ಟು ಏನಿದೆ ಯೋಜನೆಗಳು ಏನಿದೆ ನಮ್ಮಲ್ಲಿ, ಎಂಪವರ್ಮೆಂಟ್ ಪ್ಲ್ಯಾನ್ಸ್ ಅಂತ ಏನಿದೆ ಆಟೋ ಚಾಲಕರಿಗೆ ಕೊಡಬೇಕು ಸರ್. ಯಾಕಂದರೆ ಫಸ್ಟ್ ಲೆವೆಲ್ KSRTC ಬಿಟ್ಟರೆ ಅದಕ್ಕಿಂತ ಬೆಟರ್ ಲೆವೆಲ್ ನಮ್ಮ ಆಟೋ ಚಾಲಕರು. ಯಾಕಂದರೆ KSRTC ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು, ಅವ್ರಿಗೆ ಸಂಬಳ ಅಂತ ಇದೆ ಸರ್. ಕಡೆಯದಾಗಿ ಅವ್ರಿಗೆ ಏನಾದರೂ ಒಂದು PF ಪೆನ್ಷನ್ ಅಂತ ಇದೆ ಸರ್. ಒಂದು ಸಾಮಾಜಿಕ ನ್ಯಾಯ ಇದೆ ಸರ್. ಆ ಒಂದು 25 ವರ್ಷದ 30 ವರ್ಷದ ಸೇವೆಗೆ ಏನಿದೆ ಕುಟುಂಬವಾಗಿ ಒಂದು ನಿರ್ದಿಷ್ಟವಾದಂಥ ಒಂದು ಆದಾಯ ಇದೆ ಸರ್. ನನ್ನ ಆಟೋ ಚಾಲಕರಿಗೆ ಇಲ್ಲ ಸರ್. ಇದು ನನ್ನ ವಂಚನೆ ಆಗಿದೆ ಸರ್. ಎರಡನೇದು ESI PF ಫೆಸಿಲಿಟಿ ಇಲ್ಲ ಸರ್. ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಇವ್ರನ್ನ ಏನಿದೆ ಅಸಂಘಟಿತ ಕಾರ್ಮಿಕರು ಅಂತ ಪರಿಗಣಿಸಿ ಇವ್ರುಗಳಿಗೆ ಏನಿದೆ ಒಂದು ಇದ್ರ ಕಡೆಯಿಂದ ಸರ್, ಕಾರ್ಮಿಕ ಇಲಾಖೆಯಿಂದ ಅವ್ರಿಗೊಂದು ಕಾರ್ಡ್ ಕೊಟ್ಟು ಗ್ರೂಪ್ ಇನ್ಶೂರೆನ್ಸ್, ಎಕ್ಸಾಕ್ಟ್ಲಿ ಗ್ರೂಪ್ ಇನ್ಶೂರೆನ್ಸ್ ಆಗ್ಬೋದು, ಜೊತೆಗೆ ESI ಫೆಸಿಲಿಟಿ. ಬಿಕಾಸ್ ಅವರು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾನೆ ಈ ಕುಂದುಕೊರತೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ಆಟೋದವರು ಅಂದರೆ ಯಾರು 5 ಸ್ಟಾರ್ ರೇಟಿಂಗ್ ಅವರಲ್ಲ, ಎಲ್ಲ ಏನಿದೆ ಒಂದು ಮಿಡಲ್ ಕ್ಲಾಸ್ಗಿನ್ನ ಕಡು ಬಡವರು ಬಂದು ಆಟೋ ರಿಕ್ಷಾ ಚಾಲಕರಾಗ್ತಾರೆ. ಕೆಲವರು ಇಂಪ್ರೂವ್ ಆಗಿ ಒಳ್ಳೆಯವರು ಆಗಿದ್ದಾರೆ, ಅದ್ರಲ್ಲಿ ಖಂಡಿತ ಇಲ್ಲ ಅಂತ ಹೇಳಿ. ಬಟ್ ಹೌ ಮಚ್ ಇಸ್ ದ ಪರ್ಸೆಂಟೇಜ್? 0.0001%. 1% ಆಗಿಲ್ಲ ಅಲ್ಲಿ ಉದ್ಧಾರ ಅಲ್ಲಿ. ಸೊ ಈ ಫ್ರೆಟರ್ನಿಟಿನ ಎತ್ತಿ ಲಿಫ್ಟ್ ಮಾಡಲಿಕ್ಕೆ ಮಾನ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪರಿಗಣಿಸಬೇಕಾಗುತ್ತೆ ಸರ್. ಇವರು ಎಲೆಕ್ಷನ್ನಲ್ಲಿ ನಾನು ಆಟೋ ಚಾಲಕರು ಸರ್ ಹೋಗ್ಬಿಟ್ಟು ಪ್ರತಿಯೊಂದು ಮನೆಗೂ ಹೋಗಿ ಜನರನ್ನ ಕರ್ಕೊಂಬಂದು ದುಡ್ಡು ಇಸ್ಕೊಳ್ಳೆ ಸೇವೆ ಮಾಡೋರು ನನ್ನ ಆಟೋ ಚಾಲಕರು ಸರ್. ಒಂದು ಊಟನೂ ಎಕ್ಸ್ಪೆಕ್ಟ್ ಮಾಡದೆ ಸೇವೆ ಮಾಡೋರು ನನ್ನ ಆಟೋ ಚಾಲಕರು ಸರ್.